ನಮಸ್ಕಾರ ಸ್ನೇಹಿತರೆ, ನನ್ನ ಪಾಕವೈಭೋಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಕಾಯಿ ಟೊಮೆಟೊ ಮಜ್ಜಿಗೆ ಹುಳಿ. ಬನ್ನಿ ಮಾಡೋಣ. ಬೇಕಾಗದ ಪದಾರ್ಥಗಳು: ಕಾಯಿ ಟೊಮೆಟೊ ನಾನು 2 ತೊಗೊಂಡಿದ್ದೀನಿ, ಇಷ್ಟಿಷ್ಟು ದಪ್ಪ ಹೆಚ್ಕೊಂಡಿದ್ದೀನಿ. ಕಡಲೆಬೇಳೆ 2 ಸ್ಪೂನು, 4 ಅವರ್ ನೆನೆಸಿ ಇಟ್ಕೊಂಡಿರೋವಂಥದ್ದು. ನಾನಿಲ್ಲಿ ಒಣಕೊಬ್ಬರಿ ತೊಗೊಂಡಿದ್ದೀನಿ 4 ಸ್ಪೂನು, ಜೀರಿಗೆ, ಇಂಗು, ಸಾಸಿವೆ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, 6 ಹಸಿಮೆಣಸಿನಕಾಯಿ, ಕರಿಬೇವು 2 ಎಸಳು, ಮೊಸರು, ಒಗ್ಗರಣೆಗೆ ಎಣ್ಣೆ. ಬಾಣಲೆ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕೋಣ. ಇದಕ್ಕೆ ಅರ್ಧ ಸ್ಪೂನು ಸಾಸಿವೆ, ಕರಿಬೇವು, ಕಾಯಿ ಟೊಮೆಟೊ, ಅರಿಶಿನ, ಒಂಚೂರು ಇಂಗು, 1/4 ಸ್ಪೂನ್ ಇಂಗು ಒಗ್ಗರಣೆಗೆ ಹಾಕಬೇಕು. ರುಬ್ಬಕ್ಕೂ ಇಂಗು ಹಾಕಬೇಕು. ಟೊಮೆಟೊ ಬೇಯಲಿ, ಇದಕ್ಕೆ ನಾವು ಮಸಾಲೆ ರುಬ್ಕೊಂಬರೋಣ. ಟೊಮೆಟೊ ಬೇಯುವಷ್ಟರೊಳಗೆ ಇದಕ್ಕೆ ಮಸಾಲ ರುಬ್ಕೊಂಬೋಣ. ನೆನೆಸಿರೋ ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನು ಒಣ ಕೊಬ್ಬರಿ, ಒಗ್ಗರಣೆಗೆ ಹಿಂಗೆ ಹಾಕಿದ್ದೀನಿ, ಸ್ವಲ್ಪ ಹಿಂಗೆ. ಇದನ್ನ ರುಬ್ಕೊಂಬರೋಣ. ನೋಡಿ, ಈ ಥರ ನೀರು ಹಾಕಿ ರುಬ್ಕೋಬೇಕು. ಇನ್ನೊಂದು ಸ್ವಲ್ಪ ಬೇಯಬೇಕು, ಮುಚ್ಚಿಡೋಣ ಒಂದು 5 ನಿಮಿಷ. ಇದು ಕಾಯಿ ಟೊಮೆಟೊ ಬೆಂದಿದೆ. ಇವಾಗ ರುಬ್ಬಿರೋದು ಮಸಾಲ ಹಾಕೋಣ. ಇದೊಂದು ಸ್ವಲ್ಪ ಕುದಿಸೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಇದು ಕುದ್ದ ಮೇಲೆ, ಇವಾಗಲೇ ಮೊಸರು ಹಾಕಬಾರ್ದು, ಕುದ್ದ ಮೇಲೆ ಮೊಸರು ಹಾಕ್ಬೇಕು. ನೋಡಿ, ಇದೆಲ್ಲ ಟೈಟ್ ಆಗ್ತಾ ಇದೆ. ಮಸಾಲೆ ಎಲ್ಲ ಬೆಳೀತು. ಸಿಮ್ ಮಾಡಿ ಮೊಸರು ಹಾಕಿ. ಕೊತ್ತಂಬರಿ ಸೊಪ್ಪು. ಟೊಮೆಟೊ ಮಜ್ಜಿಗೆ ಹುಳಿ ರೆಡಿ ಇದೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಪಾಕವೈಭೋಗ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.